ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ರಿಲೇಷನ್ ಒಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಸೊ 2 ಡೇಸಿಂದ ನೋಡೋಕ್ಕೆ ಹೋಗಿರಲಿಲ್ಲ. ಇವಾಗ ಹೊರಟಿದ್ದೀವಿ ನೋಡ್ಕೊಂಬರೋಣ ಅಂತ. ಅಮ್ಮನೂ ಬರಬೇಕಲ್ಲ ನೋಡೋಕ್ಕೆ, ಹಾಗಾಗಿ ಚೆರಿನೂ ಕೂಡ ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲಾಂದಿದ್ರೆ ಅಮ್ಮ ಚೆರಿ ಇಬ್ಬರು ಮನೇಲೇ ಬಿಟ್ಟು ಹೋಗ್ತಾ ಇದ್ದೆ. ಸೊ ಈಗ ಎಲ್ಲರೂ ಹೋಗ್ತಾ ಇದ್ವಿ. ಹೋಗಿ ನೋಡ್ಕೊಂಡು ಬಂದು ಗಾನೋ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ಗೆ ಗೇಮ್ ಇದೆ, ಗೇಮ್ಸು. ಸೊ ನಾನು ಹೋಗಬೇಕು, ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿಕೊಂಡು ಹೊರಡ್ತಿದ್ದೀವಿ, ಏಕೆಂದರೆ ಅಲ್ಲಿ ಜಾಸ್ತಿ ಇವತ್ತು ಇರೋಂಗಿರಲಿಲ್ಲ. ಬೇಗ ನೋಡ್ಕೊಂಡು ಹೊರಡಿ ಅಂತ ಅಂತಿದ್ರು. ಹಾಗೆ ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ನಲ್ವ, ಅವ್ರಿಗೂ ಕೂಡ ಆಮೇಲೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನೋಡಿಕೊಂಡು ಹೊರಡ್ತಿದ್ವಿ. ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ. ಹಂಗಾಗಿ ಸ್ವಲ್ಪ ಹಸಿವು ಕೂಡ ಜಾಸ್ತಿ ಆಗಿತ್ತು. ಹಾಗೆ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಫೋನ್ ಹಿಡ್ಕೊಂಡ್ರೆ ಸಾಕು, ಗಾನವು ಹಲೋ ಎವ್ರಿವನ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದೊಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಹಂಗೆ ಅಲ್ವ, ನಾವು ಏನು ಮಾಡ್ತಿರ್ತೀವಿ ಅದನ್ನು ಅವು ಕೂಡ ಅಭ್ಯಾಸ ಮಾಡ್ಕೋತವೆ. ಅಲ್ಲಿಂದ ಹೊರಟು ಲಸ್ಸಿ ಶಾಪಿಗೆ ಬಂದ್ವಿ. ಗಾನವು ಆ್ಯಪಲ್ ಮಿಲ್ಕ್ ಶೇಕ್ ಬೇಕು ಅಂತ ಅಂದ, ಹಂಗಾಗಿ ಅದನ್ನೇ ತೊಗೊಂಡು ಅಮ್ಮ ಕಾರಲ್ಲೇ ಕೂತಿದ್ರು ಪಾಪು ಎತ್ಕೊಂಡು. ಸೊ ಅಮ್ಮಂಗೆ ಅಲ್ಲಿಗೆ ಕೊಟ್ವಿ. ನಾನು ಅವನು ಅಲ್ಲೇ ಕೂತ್ಕೊಂಡು ಕುಡಿದು ಹೊರಟ್ವಿ. ಇವಾಗ ಹೊರಟಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆಯಂತೆ. ನಾನು ಸ್ವಲ್ಪ ಲೇಟ್ ಆಯಿತು ಪಾಪು ಮಲಗಿಸಿ ಹೊರಡೋದು. ಇವಾಗ ಹೋಗಿ ಮುಗಿಸ್ಕೊಂಡು ಬರಬೇಕು. ಹೇಗೆ ಆಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವೆಂಕಿನೂ ಬರಬೇಕಿತ್ತು, ಬಟ್ ಅವನು ಅವ್ರ ಆಫೀಸಲ್ಲೂ ಕೂಡ ಇವತ್ತು ಗೇಮ್ಸ್ ಇದೆ ಅಂತ ಅಲ್ಲಿ ಹೋಗಿದ್ದಾನೆ ಕ್ರಿಕೆಟ್ ಆಡೋಕ್ಕೆ. ಓಕೆ, ನಾನು ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಮೊದಲು ಲೇಡೀಸ್ಗೆ ಮ್ಯೂಸಿಕಲ್ ಚೇರ್ ಇತ್ತು, ಚೆನ್ನಾಗಿತ್ತು. ಒಳ್ಳೆ ಅಲ್ಲಿ ಟೀಚರ್ಸ್ ಎಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾ ಗೇಮ್ ಆಡಿಸ್ತಾಯಿದ್ರು. ನಾನೊಂದು ಸೆಕೆಂಡ್ ರೌಂಡ್ಗೆಲ್ಲ ಔಟ್ ಆಗಿಬಿಟ್ಟೆ, ಬಟ್ ಚೆನ್ನಾಗಿತ್ತು. ಬೇರೆಯವರೆಲ್ಲ ಸಖತ್ತಾಗಿ ಆಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಬಾಯ್ಸ್ದು ಗೇಮ್ ಇತ್ತು, ಅಲ್ಲಿಗೋದೆ. ಸ್ಪೀಕರ್ ತಂದಿದ್ರೆ ಚೆನ್ನಾಗಿರೋದು. ಒಂಥರ ಜೋಶಲ್ಲಿ ಇನ್ನೂ ಒಂದು ಪಾಯಿಂಟ್ ಜಾಸ್ತಿ. ಬಾಯ್ಸ್ಗೆ ಗುಡ್ಡು ಎಸೆತ ಮತ್ತು ಹಗ್ಗ ಜಗ್ಗಾಟ 2 ಗೇಮ್ ಇತ್ತು. ಅವರೆಲ್ಲ ಅದನ್ನು ಮುಗಿಸ್ಕೊಂಡ್ರು. ಅದಾದಮೇಲೆ ಮತ್ತೆ ನಮಗೆ ಲೇಡೀಸ್ಗೆ ಇನ್ನೊಂದು ಗೇಮ್ ಇತ್ತು, ಅದು ಕೂಡ ಆಡ್ತಿದ್ವಿ. ಅದರಲ್ಲೂ ಒಂದು 3-4 ರೌಂಡ್ಗೆಲ್ಲ ಔಟ್ ಆದೆ. ಅಷ್ಟರಲ್ಲಿ ವೆಂಕಿ ಕೂಡ ಬಂದ. ನೆಕ್ಸ್ಟು ಆದರ್ಶ ದಂಪತಿಗಳು ಅಂತ ಗೇಮ್ ಇತ್ತು, ಅದಕ್ಕಾದರೂ ಆಡೋಣ ಅಂತ ಅಂದ್ಕೊಂಡ್ವಿ. ಅವನು ಕ್ರಿಕೆಟೆಲ್ಲ ಮುಗಿಸ್ಕೊಂಡು ಬಂದ ಅಷ್ಟರಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನೆಕ್ಸ್ಟು ದೇಶಭಕ್ತಿ ಗೀತೆ ಬೇರೆ ಇತ್ತು. ಅದು ನಮಗೆಲ್ಲ ಹಾಡೋಕ್ಕೆಲ್ಲ ಬರಲ್ಲ, ಹಂಗಾಗಿ ಬೇರೆಯವ್ರು ಆಡ್ತಿದ್ರು, ನಾವು ಹಂಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ. ಅದಾದಮೇಲೆ ನೆಕ್ಸ್ಟು ಆದರ್ಶ ದಂಪತಿಗಳು ಗೇಮ್ಸು, ಅದು ಕೂಡ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲೇ ಎಲ್ಲ ಜೋಡಿ ಡ್ಯಾನ್ಸ್ ಮಾಡ್ಕೊಂಡು ಬಂದು ಕೂರಬೇಕು ಅಂತಂದರು. ಮೊದಲೇ ವೆಂಕಿಗೆ ಡ್ಯಾನ್ಸ್ ಬರಲ್ಲ, ಇನ್ನೇನು ಮಾಡೋದು, ಹಂಗೋ ಹಿಂಗೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ಓಪನಿಂಗ್ ಸೆರೆಮನಿ ಮಾಡಿದ್ವಿ. ಚೆನ್ನಾಗಿತ್ತು. ಆದ್ರೂ ಸಿಂಪಲಾಗಿರೋ ಸಾಂಗ್ ಹಾಕಿದ್ರು. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡ್ವಿ. ಏನೋ 4 ರೌಂಡ್ ಇರುತ್ತೆ ಅಂತ ಹೇಳಿದರು. ಫಸ್ಟ್ ರೌಂಡೇ ಬಂದುಬಿಟ್ಟು ಒಬ್ಬರು ಆ್ಯಕ್ಟ್ ಮಾಡಬೇಕು, ಅದನ್ನು ಮಾಡೋಕ್ಕಾಗಿತ್ತು. ಹೇಳ್ಬಾರ್ದು. ಇದು ಹಸು ಕಾಮಧೇನು, ಹಾಲು, ಹುಲಿ ಹಾಲಿನ ಮೇವು. ಸರಿಯಾದ ಉತ್ತರ. ಅದಾದಮೇಲೆ ಮತ್ತೆ ಕಪಲ್ಸ್ ಡ್ಯಾನ್ಸ್ ಇತ್ತು. ಅದು ಅಷ್ಟು ಪರವಾಗಿಲ್ಲ, ಓಕೆ ಮಾಡಿದ್ವಿ. ವೆಂಕಿಗೆ ಬರ್ತಿರಲಿಲ್ಲ ಡ್ಯಾನ್ಸು, ಹೆಂಗೋ ಹಂಗೆ ಹಿಂಗೆ ಮಾಡಿದ್ವಿ, ಚೆನ್ನಾಗಿತ್ತು. ಒಂಥರ ಏನೋ ಎಲ್ಲ ಹೊಸ್ದಾಗಿತ್ತು, ಯಾಕೆಂದರೆ ಈ ಥರ ಇಬ್ಬರು ಯಾವತ್ತೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿರಲಿಲ್ಲ. ಹಾಗಾಗಿ ಒಂಥರ ಚೆನ್ನಾಗಿತ್ತು. ಮುಗಿಸ್ಕೊಂಡ್ವಿ ಡ್ಯಾನ್ಸ್ ಎಲ್ಲ.
ನಮ್ಮದೇ ಚೆನ್ನಾಗಿಲ್ಲ ಅಂತ ಅನ್ಕೋತಿದ್ದೆ ಡ್ಯಾನ್ಸು. ಬಟ್ ಅಲ್ಲಿ ಎಲ್ಲರಿಗಿಂತ ನೋಡಿದರೆ ನಮ್ಮದೇ ಪರವಾಗಿರಲಿಲ್ಲ. ಏಕೆಂದರೆ ಸ್ವಲ್ಪ ಹೆಂಗಾಗಿದ್ದಿದ್ದು ನಾವೇ, ಇನ್ನೆಲ್ಲ ಸ್ವಲ್ಪ ನಮಗಿಂತ ಸೀನಿಯರ್ಸ್ಗಳೇ ಬಂದಿದ್ದಿದ್ದು. ಹಾಗಾಗಿ ನಮ್ಮದು ಚೆನ್ನಾಗಿ ಬಂತು. ಆ್ಯಂಡ್ ಫಸ್ಟ್ ಜೋಡಿ ನಮ್ಮದೇ ಇದ್ದಿದ್ದು, ಹಂಗಾಗಿ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ಬಂತು. ಅದಾದಮೇಲೆ ಇನ್ನೊಂದೆರಡು ರೌಂಡ್ ಇತ್ತು. ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಎಲ್ಲ ಕೇಳಿದರು, ಪರ್ಸ್ನಲ್ ಕ್ವೆಶನ್ಸ್ ಕೂಡ ಕೇಳಿದರು, ಚೆನ್ನಾಗಿತ್ತು. ಲಾಸ್ಟಿಗೆ ಮತ್ತೆ ಇನ್ನೊಂದು ಸಾಂಗ್ ಹಾಕಿದ್ರು, ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಬೇಕಿತ್ತು. ಅದು ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನೋಡಬೇಕು ಯಾರಿಗೆ ಯಾವ ಪ್ಲೇಸ್ ಬಂದಿರುತ್ತೆ ಅಂತ. ಎಸ್ ಗಾಯ್ಸ್, ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದೆ. ಇವಾಗ ಪಾಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ. ಮತ್ತೆ ಹೋಗ್ತಾ ಇದ್ದೀನಿ. ಇವಾಗ ಬಹುಮಾನ ವಿತರಣೆ ಇದೆಯಂತೆ, ನೋಡೋಣ. ಅದು ಮುಗಿಸ್ಕೊಂಡು ಅಲ್ಲೇ ಊಟನೂ ಇದೆ, ಊಟ ಮಾಡ್ಕೊಂಡು ಬರಬೇಕು. ಗಾನ ಕೂಡ ರೆಡಿಯಾಗಿದ್ದಾನೆ, ಹೋಗ್ತಾ ಇದ್ದೀವಿ. ಟೈಮು 7 o'clock ಆಗಿದೆ ಇವಾಗ. ಮನೆಗೆ ಬಂದು ಚರಿನ ನೋಡಿಕೊಂಡು ಮತ್ತೆ ಮಲಗಿಸಿ ಗಾನವನ್ನ ಕರ್ಕೊಂಡು ಹೊರಟೆ. ನಮಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು ಆದರ್ಶ ದಂಪತಿಗಳಲ್ಲಿ. ಕೊನೆಗೆ ಒಂದಾದರೂ ಪ್ರೈಸ್ ಬರ್ತಲ್ಲ ಅಂತ ಅಂದ್ಕೊಂಡು ಖುಷಿಯಾದ್ವಿ. ಅಲ್ಲೇ ಊಟ ಕೂಡ ಇತ್ತು. ಊಟ ಮುಗಿಸ್ಕೊಂಡು ಮನೆಗೆ ಬಂದು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.